ಟು ಮೋಕ್ಷಿಕ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸನ್ನು ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಯಾಕೆ ಇಷ್ಟು ದಿನ ಅಪ್ಡೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಿಂಪ್ಲಿ ಪ್ಯಾನಿಕ್ ಆಗ್ತೀರಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿರಲಿಲ್ಲ. ಸೊ ನಿನ್ನೆ MTech ಎಕ್ಸಾಮ್ ಮುಗಿದಿದೆ ಆ್ಯಕ್ಚುಲಿ. ಸೊ ಮುಗಿದ ತಕ್ಷಣ ಅವರೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನೋಡಿ, MTechಲ್ಲಿ ತುಂಬ ಜಾಸ್ತಿ ಜನ ಬರೆಯೋದಿಲ್ಲ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಇರ್ತಾರೆ. ಸೊ ಅದು ಸ್ಕ್ಯಾನಿಂಗ್ ಎಲ್ಲ ಪ್ರೋಸೆಸ್ಸು ಬೇಗ ಮುಗಿಸ್ತಾರೆ. ಓಕೆ, ಸೊ ಅದಕ್ಕೆ ರಿಸಲ್ಟ್ ಬಗ್ಗೆ ಅವರು ಯೋಚನೆ ಮಾಡಿ ಏನು ಮಾಡಿದ್ದಾರೆ, ಅಗೇನ್ ಒನ್ ಮೋರ್ ಟೈಮು ಆನ್ಲೈನ್ ಅಪ್ಲಿಕೇಶನ್ನ ಎಡಿಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಓಕೆ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಸ್, ನೀವು ಇಲ್ಲಿ ನೋಡ್ಬೋದು MBA, MCA, ME, MTech, ಆರ್ಕಿಟೆಕ್ಟ್ ಪ್ರವೇಶಾತಿ ಸಂಬಂಧ. ಓಕೆ ನೋಡಿ, ಲಾಸ್ಟ್ ಅಪ್ಡೇಟಲ್ಲಿ MBA ಮತ್ತು MCA ಮಾತ್ರ ಅಪ್ಡೇಟ್ ಮಾಡೋದಕ್ಕೆ ಬಿಟ್ಟಿದ್ರು. ಬಟ್ ಇಲ್ಲಿ ಎಲ್ಲ ಪ್ರತಿಯೊಂದು MBA, MCA, ME, MTech ಎಲ್ಲದಕ್ಕೂ ಅಪ್ಡೇಟ್ ಮಾಡೋದಕ್ಕೆ ಬಿಟ್ಟಿದ್ದಾನೆ. ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ PGCET ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅರ್ಜಿಗಳಿಂದ ಮಾಹಿತಿ ಅರ್ಹತೆಗೆ ಅನುಗುಣವಾಗಿ ಮಾರ್ಪಡಿಸಲು, ಅಂದರೆ ನಾನು ಇಂಗ್ಲೀಷಲ್ಲಿ ಓದ್ತೀನಿ, ಕೆಲವ್ರಿಗೆ ಮಾಡಿಫೈ ಆರ್ ಚೇಂಜ್ ದ ಇನ್ಫಾರ್ಮೇಷನ್ ಫರ್ನಿಶ್ಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಸ್ ಪರ್ ದೇರ್ ಎಲಿಜಿಬಿಲಿಟಿ ಫ್ರಮ್ 2 PM ಫ್ರಮ್ ಟುಡೇ 19th ಇಂದ 23rd September ವರೆಗೆ ಮಾರ್ನಿಂಗು. Before changing the information, candidates are advised to verify the entries completely, especially with regard to category, reservation, etc. Claims are correctly entered. ನೋಡಿ, ದಯವಿಟ್ಟು ಸ್ಟೂಡೆಂಟ್ಸ್ ಪುನಃ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ನೀವು ಕರೆಕ್ಟಾಗಿದೆ, ನಾನು ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೀಡ್ ನಾಟ್ ಟು ವರಿ. ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡಿ, ಏನು ಎಡಿಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾರೇ ಆದರೂ ಎಡಿಟ್ ಮಾಡಬೇಕು ಅಂತಿರೋರು ಮಾತ್ರ ಮಾಡಿ. ಸೊ ಕೆಲವು MTech ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸೊ MBA, MCA ಮಾತ್ರ ಬಿಟ್ಟಿದ್ದಾರೆ, MTech ಬಿಡಲ್ವ ಅಂತ. ಆ ಸ್ಟೂಡೆಂಟ್ಸ್ಗಳು ಬೇಕಾದ್ರೆ ಮಾಡ್ಬೋದು. MBA, MCA ಅವ್ರು ಯಾರು ಮಿಸ್ ಮಾಡ್ಕೊಂಡಿರ್ತಾರೆ ಅವ್ರು ಮಾಡಿ. ಆಲ್ರೆಡಿ ಯಾರು ಮಾಡಿರ್ತೀರ ನೀವು, ಸೊ ಅವರು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಲಿವ್ ಇಟ್. ಓಕೆ, ಅಂಡ್ ಆಲ್ಸೋ ದೇ ಹ್ಯಾವ್ ಮೆನ್ಷನ್ ಎಂಟ್ರಿ ಆಫ್ ಕ್ವಾಲಿಫೈಯಿಂಗ್ ಡಿಗ್ರಿ ಮಾರ್ಕ್ಸ್. ಸೊ 5th ಸೆಮಿಸ್ಟರ್ 6th ಸೆಮಿಸ್ಟರ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಅಗೇನ್ ಅವ್ನು ಮೋರ್ ಚಾನ್ಸ್ ಕೊಟ್ಟಿದ್ದಾನೆ. PGCET ಎಂಟ್ರಿ ಮಾರ್ಕ್ಸ್ portal is kept open. Till now, those candidates who have not entered their qualifying marks can enter their qualifying degree marks and upload the copy of the marks card in single PDF before 22nd September ಅಂತ ಹೇಳಿದ್ದಾನೆ. ಓಕೆ, 22nd September ಒಳಗೆ ಮಾತ್ರ. ನೋಡಿ, ಇದು 23rd ವರೆಗೆ ಟೈಮ್ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ 22 ಕೊಟ್ಟಿದ್ದಾನೆ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ PDF ಫೈಲಲ್ಲಿ ಹೇಳಿದ್ದಾನೆ. ಸೊ ನೋಡಿ, ನಿಮ್ಮ ಮಾರ್ಕ್ಸ್ ಎಲ್ಲ UUCMS ಇರೋದ್ರಿಂದ ನಿಮಗೆ ಅದು ಡಿಜಿ ಲಾಕರಲ್ಲಿ ಬರುತ್ತೆ. ಎಸ್ಪೆಷಲಿ ಫಾರ್ ದೋಸ್ ಕಂಪ್ಲೀಟೆಡ್ BCom, BBA, BCA, BSc ಮಾಡಿರೋರು ಡಿಜಿ ಲಾಕರಲ್ಲಿ ಅದು ಫೆಚ್ ಆಗ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡು ಯೂನಿವರ್ಸಿಟಿ ಅಲ್ಲಿಗೆ ಇದು ಮಾಡಿರ್ತಾರೆ, ಅಲ್ಲಿ ಫೆಚ್ ಮಾಡಿರ್ತಾರೆ. ಸೊ ಅದನ್ನೇ ನೀವು ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ, ರಿಸಲ್ಟ್ ಶೀಟ್ ಏನು ಬಂದಿರುತ್ತೆ UUCMS ವೆಬ್ಸೈಟ್ ಮುಖಾಂತರ ನೀವೇನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ ಅದನ್ನೇ ನೀವೇನು ಮಾಡಿ PDF ಮಾಡಿ. ಓಕೆ, ಫಸ್ಟ್ ಅದನ್ನ MS ವರ್ಡ್ಗೆ ಹಾಕಿ PDF ಮಾಡಿ ಅದನ್ನ ಒಂದು ಫೈಲಲ್ಲಿ ಹಾಕಿ. ಓಕೆ, ಒಂದೇ ಒಂದು ಫೈಲಲ್ಲಿ ನೀವು ಅದನ್ನ ಹಾಕಿ ಅಂತ ಹೇಳಿದ್ರೆ ಅದಕ್ಕೆ ಲಾಸ್ಟ್ ಡೇಟ್ ಬಂದು 22nd. ನೀವು ಎಡಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 23rd. ಸೊ ಪ್ಲೀಸ್ ನೋಟ್ ದಿಸ್ ಡೇಟ್ಸ್. ಓಕೆ, ಸೊ ಇದು ಯಾಕೆ ವೆರಿ ಇಂಪಾರ್ಟೆಂಟ್ ಹೇಳಿದ್ರೆ ನಿಮ್ಮ ರಿಸಲ್ಟಿಗೆ ಇದು ತುಂಬ ಇಂಪಾರ್ಟೆಂಟು. ನೀವೇನು ರಿಸಲ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಈಗ ಒಬ್ರು 55 ಮಾರ್ಕ್ಸ್ ಬಂದಿದೆ, ಇನ್ನೊಬ್ರದ್ದು 55 ಮಾರ್ಕ್ಸ್ ಬಂದಿದೆ. ಅವ ರ್ಯಾಂಕಿಂಗ್ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರದ್ದು ಒಂದು 89.9% ಬಂದಿದೆ, ಇವ್ರದ್ದು 88% ಬಂದಿದೆ ಅಂದರೆ ಇವ್ರಿಗೆ ಫಸ್ಟ್ ರ್ಯಾಂಕ್ ಬರ್ತದೆ, ಇವ್ರಿಗೆ ಸೆಕೆಂಡ್ ರ್ಯಾಂಕ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದೇ ವಿಲ್ ಅನಲೈಸ್ ದ ರಿಸಲ್ಟ್. ಸೊ ಆ ಪರ್ಪಸ್ಗೋಸ್ಕರ, ನಿಮ್ಮ ರಿಸಲ್ಟ್ ಪರ್ಪಸ್ಗೋಸ್ಕರ ನೀವೇನು ಮಾಡಬೇಕು, ಡಿಗ್ರಿ ಮಾರ್ಕ್ಸನ್ನ ಎಂಟ್ರಿ ಮಾಡಲೇಬೇಕಾಗ್ತದೆ. ಸರ್ ಎಂಟ್ರಿ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ರಿಸಲ್ಟು ವಿತ್ಹೋಲ್ಡ್ ಆಗುತ್ತೆ. ಓಕೆ, ಸೊ ಎಗೇನ್ ನೀವೇನು ಮಾಡಬೇಕಾಗುತ್ತೆ, ರಿಸಲ್ಟ್ ಬಂದಮೇಲೆ KA ಆಫೀಸ್ಗೆ ಹೋಗಿ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ನೀವು ಆಚೆ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ಲೀಸ್, ದೋಸ್ ಹು ವಾಂಟ್ ಟು ಎಡಿಟ್, ಓನ್ಲಿ ದೋಸ್ ಕ್ಯಾಂಡಿಡೇಟ್ ಎಡಿಟ್ ಯುವರ್ ಅಪ್ಲಿಕೇಶನ್. ಐ ರಿಪೀಟ್, ಯಾರಿಗೆ ಮಾಡಬೇಕು, ಕೆಲವೊಂದು ಮಿಸ್ಟೇಕ್ಸ್ ಆಗಿದ್ರೆ ಮಾತ್ರ ನೀವು ಎಡಿಟ್ ಮಾಡಿ. ಆಲ್ರೆಡಿ ಮಾಡಿರೋರು ದಯವಿಟ್ಟು ಏನೂ ಮಾಡೋಕ್ಕೆ ಹೋಗಬೇಡಿ. ಮಾರ್ಕ್ಸ್ ಎಂಟ್ರಿನೂ ಅಷ್ಟೇ, ಆಲ್ರೆಡಿ ಮಾಡಿರೋರು ಏನೂ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳಿ. ನೋಡಿ, ಅಪ್ಲಿಕೇಶನ್ ಪ್ರಿಂಟ್ ತೊಗೊಳೋದಕ್ಕೂ ಮೊನ್ನೆ ಒಂದು ಲಿಂಕ್ ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ ನಿಮಗೆ. ಆ್ಯಕ್ಚುಲಿ ಇನ್ ಕೇಸ್ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕು, ಡೈರೆಕ್ಟ್ PGCET ವೆಬ್ಸೈಟ್ಗೆ ಹೋಗಿ ಇಲ್ಲಿ ಅಪ್ಲಿಕೇಶನ್ ಎಡಿಟ್ ಲಿಂಕ್. ಓಕೆ, ಅಪ್ಲಿಕೇಶನ್ ಪ್ರಿಂಟ್
ಡೌನ್ಲೋಡ್ ಲಿಂಕ್ ಅಂತಿದೆ. ಓಕೆ, ಯಾರು ಅಪ್ಲಿಕೇಶನ್ ಎಡಿಟ್ ಮಾಡಿರ್ತೀರ ಬಟ್ ಪ್ರಿಂಟರ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅದನ್ನು ಕ್ಲಿಕ್ ಮಾಡಿ ನೀವು ಲಾಗಿನ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಪ್ಲಿಕೇಶನು ಪ್ರಿಂಟು ಬರ್ತದೆ. ಸೊ ಇವಿಷ್ಟು ಮಾಹಿತಿ ಈ ಒಂದು ದಿವಸ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಾಹಿತಿನೂ ಕೂಡ ಕೊಡ್ತೀನಿ ನಾನು ರಿಸಲ್ಟ್ ಬಗ್ಗೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಎಕ್ಸಿಟ್ ಆಗಬೇಡಿ. ನೀವು ಕಾಲೇಜ್ ಹೋಗೋವರೆಗೂ ಕೂಡ ಅಟ್ಲೀಸ್ಟ್ ನೀವೇನು ಮಾಡಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಡೈಲಿ ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ ಯು.